ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಕಾರು ಡ್ರೈವರ್ ಬಾಬು ಮನೆಗೆ ತೆರಳಿ ಸಾಂತ್ವನ ಹೇಳಿದ ಸಂದೀಪ್ ರೆಡ್ಡಿ. ಸಾವಿನಲ್ಲಿ ರಾಜಕೀಯ ಬೇಡ, ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋಣ. ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ 234 ನಿರ್ಮಾಣ. ಗ್ರಾಮೀಣ ರಸ್ತೆಗೆ ನುಗ್ಗಿದ ನೀರು. ರಾತ್ರಿ ಸುರಿದ ಮಹಾಮಳೆಗೆ ಕಣೇಜನಹಳ್ಳಿ ರಸ್ತೆ ಬಂದ್. ಗೊರವನಹಳ್ಳಿ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ. ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ, ಹೋಮ ಹವನ. ರಾಜ್ಯದ ನಾನಾ ಭಾಗಗಳಿಂದ ಹರಿದು ಬಂದ ಭಕ್ತ ಸಾಗರ. ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ. ಚಿಕ್ಕಬಳ್ಳಾಪುರ ನಗರದಲ್ಲೂ ವಿಭಿನ್ನ ವರಮಹಾಲಕ್ಷ್ಮಿಗಳ ಪೂಜೆ. ಇತ್ತೀಚೆಗೆ ಮದುವೆಯಾಗಿ ಹೊಸ ಜೀವನ ಕಟ್ಟಿಕೊಂಡಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿಗಳ ಅಧಿಕಾರಿ ಕಾರು ಡ್ರೈವರ್ ಕೆಲಸದ ಆಮಿಷಕ್ಕೆ ಬಲಿಯಾಗಿ ಲಂಚ ನೀಡಿ ಅವರಿಂದ ಮೋಸ ಹೋಗಿ ಸಾವಿಗೆ ಈಡಾಗಿದ್ದಾನೆ. ಜಿಲ್ಲೆಯಲ್ಲಿ ಉದ್ಯೋಗಕ್ಕಾಗಿ ನಿರುದ್ಯೋಗಿಗಳು ಪರಿತಪಿಸುತ್ತಿದ್ದಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಉದ್ಯೋಗದ ಆಸೆ ತೋರಿಸಿ ಈ ರೀತಿಯ ಸಾವಿಗೆ ಕಾರಣರಾಗುತ್ತಿದ್ದಾರೆ. ಈ ಸಾವಿನಲ್ಲಿ ರಾಜಕೀಯ ಮಾಡೋದು ಬೇಡ, ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋಣ, ಎಲ್ಲರೂ ಕೂಡಿ ಅವರಿಗೆ ಪರಿಹಾರ ಬರುವಂತೆ ಮಾಡೋಣ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಾಂತ್ವನದ ಮಾತುಗಳನ್ನಾಡಿದರು. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರು ಚಾಲಕ ನೇಣಿಗೆ ಶರಣಾಗಿದ್ದು ಅವರ ಹೆಂಡತಿ ಮತ್ತು ತಾಯಿ ಕುಟುಂಬ ದುಃಖದಲ್ಲಿ ಮುಳುಗಿದ್ದಾರೆ. ನೇಣಿಗೆ ಶರಣಾದ ಎನ್ ಬಾಬು ಪರ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿದರು. ಅದರ ಬೆನ್ನಲ್ಲೇ ಆತನು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದ ಡಾಕ್ಟರ್ ಕೆ ಸುಧಾಕರ್, ನಾಗೇಶ್ ಮತ್ತು ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಹಿತಿ ತಿಳಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಸಂಜೆ ವೇಳೆಗೆ ಅವರ ನಿವಾಸ ಬಾಪೂಜಿ ನಗರಕ್ಕೆ ತೆರಳಿ ಪಾರ್ಥಿವ ಶರೀರಕ್ಕೆ ನಮಿಸಿ ಅವರ ಹೆಂಡತಿ ಮತ್ತು ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ನನ್ನ ಕೈಲಾದ ಸಹಾಯ ಮಾಡುತ್ತೇವೆ, ಅವರಿಲ್ಲದ ದುಃಖ ಭರಿಸುವ ಶಕ್ತಿ ದೇವರು ಕೊಡಲಿ ಎಂದು ಸಾಂತ್ವನ ಹೇಳಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಜಿಲ್ಲೆಯಲ್ಲಿ ಉದ್ಯೋಗ ಆಕಾಂಕ್ಷಿ ನಿರುದ್ಯೋಗ ಯುವಕರು ಹೆಚ್ಚಾಗಿದ್ದಾರೆ. ಉದ್ಯೋಗ ಹುಡುಕುವ ಆಸೆಯಲ್ಲಿ ಲಂಚ ಕಟ್ಟಲು ಸಾಲಗಾರರಾಗುತ್ತಿದ್ದಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಮೋಸ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಈಗ ಬಾಬು ಸತ್ತು ಹೋಗಿದ್ದು ಅವರ ಕುಟುಂಬ ಬೀದಿಗೆ ಬಿದ್ದಿದೆ. ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರಿಗೆ ತೊಂದರೆಯಾದರೂ ನನ್ನ ಮನೆಯಲ್ಲೇ ಆಗಿದೆ ಎಂದು ಭಾವಿಸುತ್ತೇನೆ. ಈ ಪ್ರಕರಣದಲ್ಲಿ ಯಾರು ರಾಜಕೀಯ ಮಾಡುವುದು ಬೇಡ, ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸೋಣ ಎಂದು ನುಡಿದರು. ಕಾರಣಗಳು 108 ಇರ್ಬೋದು. ನಾನು ಹೇಳೋದು ಯುವಕರಲ್ಲಾಗಿರ್ಬೋದು, ಎಲ್ಲ ಜನತೆಯಲ್ಲಿ ನಾನು ಕೇಳೋದೇನಂತಂದರೆ, ಕಾರಣ ಏನೇ ಇರ್ಬೋದು, ಅದಕ್ಕೆ ಫೈಟ್ ಮಾಡೋಣ. ಮತ್ತು ಯಾರು ಇವತ್ತಿನ ಕಾಲದಲ್ಲಿ ಸುಖವಾಗಿರುವಂಥವ್ರು ಯಾರೂ ಇಲ್ಲ, ಅಂದರೆ ನೆಮ್ಮದಿಯಾಗಿದ್ದೀವಿ ಅನ್ನೋರು ಯಾರೂ ಇಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದ ಕಾರಣಗಳಿಗೆ ಚಾಲೆಂಜಸ್ ಇದ್ದೇ ಇರುತ್ತೆ ಜೀವನದಲ್ಲಿ. ಅದನ್ನು ಎದುರಿಸೋ ಅಂತಹ ಛಾತಿಯನ್ನು ನಾವು ಒಳಗಡೆಯಿಂದ ಬೆಳೆಸ್ಕೊಬೇಕು. ಈಗ ನೋಡಿ, ನೀವೇನೋ ಆತ್ಮಹತ್ಯೆ ಮಾಡ್ಕೊಂಬಿಟ್ರಿ, ಆದರೆ ನಿಮ್ಮ ಕುಟುಂಬದ ಗತಿ ಏನು? ಈಗ ಅವರು ಬದುಕಿರೋವರೆಗೂ ಆ ತಾಯಿಗೆ ಪುತ್ರ ಶೋಕ, ಪಾಪ ಅವರ ಪತ್ನಿಗೆ ಒಂದು ಅನಾಥ ಪ್ರಜ್ಞೆ, ನಿಜಕ್ಕೂ ಅವರ ಕುಟುಂಬ ಇವತ್ತು ಕಷ್ಟದಲ್ಲಿ ಬಿದ್ದೋಯ್ತು. ಏನೇ ಇರ್ಬೋದು ಆ ಕಷ್ಟಗಳು. ಬೇರೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಏನೂ ನಾನು ಬೇರೆ ರಾಜಕೀಯ ಮಾತಾಡೋಕ್ಕೋ ಇನ್ಯಾರ್ದೋ ತಪ್ಪು ಇನ್ಯಾರ್ದೋ ಸರಿ ಅಂತ ಹೇಳೋಕ್ಕೆ ನಾನು ಬಂದಿಲ್ಲ. ಈ ರೀತಿಯ ಘಟನೆಗಳು ನನ್ನ ಚಿಕ್ಕಬಳ್ಳಾಪುರ ಇದು. ನನ್ನ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು. ಈ ಯುವಕರು ನಿಜಕ್ಕೂ ಧೈರ್ಯವಾಗಿ ನಿಂತ್ಕೊಳ್ಳೋ ಅಂತಹ ಕೆಲಸ ಮಾಡಬೇಕು. ಇಂತಹ ಘಟನೆಗಳು ಎಲ್ಲರ ಮನೆಗಳಲ್ಲೂ, ಅಂದರೆ ಕಷ್ಟಗಳು ಎಲ್ಲರಿಗೂ ಬರ್ತಾನೆ ಇರ್ತದೆ. ಅದನ್ನೆಲ್ಲ ಮೀರಿ ನಿಲ್ಲೋ ಅಂತಹ ಬದುಕನ್ನು ಈಜಿ ಗೆಲ್ಲೋ ಅಂತಹ ಛಾತಿಯನ್ನು ಎಲ್ಲರೂ ಬೆಳೆಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಬೋದು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಕಡೆಯಿಂದ ಅಭಿವೃದ್ಧಿಪಡಿಸಿಕೊಂಡು ಸಿಟಿ ಪ್ರವೇಶಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 234 ಅವೈಜ್ಞಾನಿಕ ಕಾಮಗಾರಿಯಿಂದ ರಾತ್ರಿ ಸುರಿದ ಮಹಾಮಳೆಗೆ ನೀರೆಲ್ಲ ಗ್ರಾಮೀಣ ರಸ್ತೆ, ಅಕ್ಕಪಕ್ಕದ ತೋಟದ ಮನೆಗಳಿಗೆ ನುಗ್ಗಿದೆ. ವಾಹನಗಳ ಓಡಾಟಕ್ಕೂ ಸಂಚಾರಕ್ಕೂ ತೊಂದರೆಯಾಗಿದ್ದು 5-6 ಗ್ರಾಮಗಳ ರಸ್ತೆಗಳು ಪೂರ್ಣ ಬಂದಾಗಿದೆ. ಗ್ರಾಮದ ರೈತರು ರಸ್ತೆಗೆ ಬಂದು ಪ್ರತಿಭಟನೆ ನಡೆಸಿ ಗುತ್ತಿಗೆದಾರ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗುಡುಗಿದ್ದು ಕೂಡಲೇ ಸರಿಪಡಿಸದಿದ್ದರೆ ಹೈವೇ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾತ್ರಿ ಸುರಿದ ಅಶ್ವಿನಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯಿಂದ ಸಾಗುವ ಕಣೇಜನಹಳ್ಳಿ ರಸ್ತೆ ಪೂರ್ಣ ಕೆರೆಯಾಗಿ ಬಿಟ್ಟಿದೆ. ಅಕ್ಕಪಕ್ಕದ ತೋಟದ ಮನೆಗಳಿಗೂ ನೀರು ನುಗ್ಗಿದೆ.
ಬೆಳಂಬೆಳಗ್ಗೆ ಹಾಲು, ತರಕಾರಿ, ಹೂ ಸಾಗಾಟದ ವಾಹನಗಳು ಸಾಗದೆ ನಿಂತು ಹೋಗಿವೆ. ಇದೇ ರಸ್ತೆಯಲ್ಲಿ 5-6 ಗ್ರಾಮಗಳನ್ನು ದಾಟಿ ಮುದ್ದೇನಹಳ್ಳಿಗೆ ಸಾಕಬೇಕಿದೆ. ಇದೆಲ್ಲವೂ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಗ್ರಾಮದ ಕಡೆಯಿಂದ ಬರುತ್ತಿದ್ದ ಚರಂಡಿ ಮುಚ್ಚಲಾಗಿದೆ. ಹೊಸ ಚರಂಡಿಗೆ ನೀರು ಹೋಗದಂತೆ ಮಾಡಿರುವುದೇ ಇದಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ. ಈ ಹಿಂದೆಯೂ ಇದೇ ರೀತಿಯಾಗಿ ನಡೆದಿದ್ರೂ ಗುತ್ತಿಗೆದಾರ ಕಂದಾಯ ಅಧಿಕಾರಿಗಳಿಗೂ ತಿಳಿಸಿದ್ರೂ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಮುಖಂಡ ಕೆವಿ ನಾಗರಾಜ್ ಮತ್ತು ಅವರ ಗ್ರಾಮದ ರೈತರೊಟ್ಟಿಗೆ ಸ್ಥಳಕ್ಕೆ ಆಗಮಿಸಿ ತಾತ್ಕಾಲಿಕವಾಗಿ ನೀರು ಹೊರಹೋಗಲು ಜೆಸಿಬಿ ತರಿಸಿ ಚರಂಡಿ ಮೂಲಕ ನೀರು ಹೊರಬಿಟ್ರು. ಈ ವೇಳೆ ಮಾತನಾಡಿದ ಅವರು, ಈ ರಸ್ತೆ ಮುದ್ದೇನಹಳ್ಳಿಯವರೆಗೂ ಹೋಗುತ್ತೆ. ರಸ್ತೆ ಅಕ್ಕಪಕ್ಕ ಚರಂಡಿ ಮುಚ್ಚಲಾಗಿದೆ. ಹೆದ್ದಾರಿ ಗುತ್ತಿಗೆದಾರರು ನಿರ್ಮಿಸಿದ ಹೊಸ ಚರಂಡಿಗೆ ಇಲ್ಲಿ ಬಿದ್ದ ನೀರು ಹೋಗುವಂತೆ ಮಾಡಿಲ್ಲ. ಗ್ರಾಮಕ್ಕೆ ಸರಾಗವಾಗಿ ಹೋಗಲು ರಸ್ತೆ ಇಕ್ಕೆಲಗಳಲ್ಲಿ ಸ್ವಲ್ಪ ದೂರವೂ ಚರಂಡಿ ನಿರ್ಮಿಸಿಲ್ಲ. ಅವರಿಗೆ ಈ ಹಿಂದೆಯೂ ಸೂಚನೆ ಕೊಟ್ಟಿದ್ರೂ ಸರಿಪಡಿಸಿಲ್ಲ. ಆದ್ದರಿಂದ ರಾತ್ರಿ ಬಂದ ಮಳೆಯಿಂದ ಇಡೀ ರಸ್ತೆ ಕೆರೆಯಂತಾಗಿದೆ. ಮೊಣಕಾಲಿನವರೆಗೂ ನೀರು ನಿಂತಿದೆ. ದ್ವಿಚಕ್ರಗಳ ವಾಹನದ ಓಡಾಟ ನಿಂತು ಹೋಗಿದೆ. ಕೂಡಲೇ ಸಂಬಂಧಿಸಿದ ಎಲ್ಲರೂ ಬಂದು ಸರಿಪಡಿಸಬೇಕು, ಇಲ್ಲವಾದರೆ ಹೈವೇ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವರು ಹೈವೇ ಅವ್ರು ಏನು ಮಾಡಿದ್ರು, ಈ ಕಡೆ ಚರಂಡಿ ಮಾಡಿದ್ರು. ಚರಂಡಿ ಮಾಡಿ ಬಂದ್ ಮಾಡಿಬಿಟ್ರು. ಬಂದ್ ಮಾಡಿದಾಗ ಏನಾಯಿತು, ಈ ನೀರೆಲ್ಲ ಆ ಕಡೆ ಅವ್ರ ಮನೆ ಮುಂದೆ ಹೋಗ್ತವೆ ಅಂತೇಳಿ ಅವ್ರು ಅಡ್ಡ ಮಾಡಿದ್ರು. ಅಡ್ಡ ಮಾಡಿದಾಗ ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಡ್ತು. ಕೆರೆ ನಿಂತಾಗ ನೋಡಿದಿರಲ್ಲ ನೀವು. ಮೊನ್ನೆನೂ ಒಂದು ದಿನ ಹಿಂಗೆ ಆಯಿತು. ಆವಾಗ ನಾನು PDOಗೆ ಹೇಳಿದೆ, ಆಮೇಲೆ ನಮ್ಮ ಇಒಗೆ ಹೇಳಿದೆ, ರೆವಿನ್ಯೂ ಅವ್ರಿಗೆ ಹೇಳಿದೆ, ಇಂಜಿನಿಯರ್ಗಳಿಗೆ ಹೇಳಿದ್ದೆ. ಅವ್ರು ಬರಲಿಲ್ಲ. ಏನು ಮಳೆ ಇಲ್ವಲ್ಲ, ಮೊನ್ನೆ ನಾವು ಯಾರೂ ಗಮನ ಕೊಡಲಿಲ್ಲ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿಯೇ ಪುಣ್ಯಕ್ಷೇತ್ರದಲ್ಲಿ ಒಂದಾದ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಇಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಿಗೆ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ, ಹೋಮ ಹವನ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಅಷ್ಟಲಕ್ಷ್ಮಿಯರ ದಿವ್ಯ ಸ್ವರೂಪಿ, ಅಗಣಿತ ಗುಣಗಳ ನಾಯಕಿ, ಕಾಪಾಡು ಶ್ರೀಲಕ್ಷ್ಮಿ, ಗೊರವನಹಳ್ಳಿಯ ಮಹಾಲಕ್ಷ್ಮಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ದೀಪಾಲಂಕಾರಗಳೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬೆಳಗಿನ ಜಾವದಿಂದಲೇ ನಡೆದವು. ಶ್ರಾವಣ ಮಾಸದ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿ ದೇವಿಗೆ ಬೆಳಿಗ್ಗೆ 6:30ರಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭಗೊಂಡು ಪಂಚಾಮೃತ ಅಭಿಷೇಕ, ಹೋಮ ಹವನ, ವಿಶೇಷ ಪೂಜೆ, ದೀಪಾಲಂಕಾರ ಮಾಡಿದ್ದು ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅರಿಶಿಣ ಕುಂಕುಮ, ಹಸಿರು ಬಣ್ಣದ ಬಳೆಗಳನ್ನು ವಿತರಿಸಲಾಯಿತು. ಕ್ಷೇತ್ರಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾಗಿ ತಿಂಡಿ ಮತ್ತು ಸಿಹಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು, ಗಣ್ಯರು ಆಗಮಿಸಿ ದೇವಿಯನ್ನು ಕಣ್ತುಂಬಿಸಿಕೊಂಡರು. ಬಂದಂಥ ಭಕ್ತಾದಿಗಳಿಗೆ ಏನೇನು ಅವ್ರ ಕೋರಿಕೆಗಳಿದೆ ಅದೆಲ್ಲ ನೆರವೇರ್ತಾ ಇದೆ. ಅವ್ರ ಇಷ್ಟಾರ್ಥಗಳು ನೆರವೇರ್ತಾ ಇದೆ. ಬಂದಿರುವಂಥ ಸಮಸ್ತ ಭಕ್ತಾದಿಗಳು ನೀರಿನ ವ್ಯವಸ್ಥೆ, ಕುಡಿಯುವ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಎಲ್ಲರೂ ಬಂದು ಪ್ರಸಾದ ಪಾತ್ರ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಯಿತು, ಆಮೇಲೆ ಹೋಮ ಆಯಿತು, ಅಲಂಕಾರ ಆಯಿತು. ಈಗ ಮತ್ತೆ ನಿತ್ಯ ಪೂಜೆ, ನಿತ್ಯ ಪ್ರಾರಂಭೋತ್ಸವ ನಡೀತಾ ಇದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ.
ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವರವ ಕೊಡೆ ವರಮಹಾಲಕ್ಷ್ಮಿ ವರವ ಕೊಡೆ ಎಂಬ ಗೀತೆಯ ಸಾರದಂತೆ ಇಂದು ನಾಡಿನಲ್ಲೆಲ್ಲ ವಿವಿಧ ಮತ್ತು ವಿಭಿನ್ನ ಭಂಗಿಯ ಲಕ್ಷ್ಮಿಯನ್ನ ಪೂಜಿಸಿ ಪ್ರಾರ್ಥನೆ ಮಾಡುತ್ತಿದ್ರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೌದು, ಬೇಡಿದ ವರಗಳನ್ನ ಕರುಣಿಸೋ ವರಲಕ್ಷ್ಮಿ ವ್ರತಾಚರಣೆ ದಿನ ಇಂದು. ಹಿಂದೆ ಉಳ್ಳವರು ಮಾತ್ರ ಈ ಹಬ್ಬವನ್ನ ಆಚರಿಸುತ್ತಿದ್ರು. ಆದರೆ ಕಾಲಕ್ರಮೇಣ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡುವ ರೂಢಿ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ವರ್ಷದ ಪ್ರಚಲಿತವಾದ ಹಬ್ಬಗಳಿಗಿಂತ ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟು ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಹಿಂದೂಗಳ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ನಡೆದಿದೆ. ಭಿನ್ನ ವಿಭಿನ್ನವಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡುತ್ತಿದ್ದಾರೆ. ಕೆಲವರು ಬಿಂದಿಗೆಯ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜಿಸಿದ್ರೆ, ಇನ್ನು ಕೆಲವರು ಲಕ್ಷ್ಮಿ ಮುಖವಾಡಕ್ಕೆ ಸೀರೆಯನ್ನುಡಿಸಿ ಪೂಜೆ ಸಲ್ಲಿಸುವ ರೂಢಿ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 9ನೇ ವಾರ್ಡಿನ ಟೀಚರ್ಸ್ ಕಾಲೋನಿಯಲ್ಲಿರುವ ಹಿರಿಯ ವಕೀಲ KM ಮುನೇಗೌಡರ ಮನೆಯಲ್ಲಿ ಈ ಬಾರಿ ವಿಲೆದೆಳೆ ಅಲಂಕೃತ ಭತ್ತದ ಗೊಂಚಲಿನಿಂದ ನಿರ್ಮಾಣ ಮಾಡಿದ ಮಂಟಪದಲ್ಲಿ ಉಯ್ಯಾಲೆಯಲ್ಲಿ ಕುಳಿತ ಮಹಾರಾಣಿ ರೂಪದ ವರಮಹಾಲಕ್ಷ್ಮಿಯನ್ನು ಸ್ಥಾಪಿಸಿದ್ದಾರೆ. ಆ ಅಲಂಕಾರ ಲಕ್ಷ್ಮಿಯನ್ನ ನೋಡಲು ಜನ ಗುಂಪು ಗುಂಪಾಗಿ ಬರುತ್ತಿದ್ದಾರೆ. ಬಹಳ ಜನರ ಆಕರ್ಷಣೀಯ ವರಮಹಾಲಕ್ಷ್ಮಿಯನ್ನ ಸಿದ್ಧಪಡಿಸಿದ ಮಮತಾ ಮುನೇಗೌಡ ದಂಪತಿ ತುಂಬಾ ಖುಷಿಯಾಗಿದ್ದಾರೆ. ನನ್ನ ಕನಸಿನಂತೆ ಲಕ್ಷ್ಮೀ ಪೂಜೆ ನೆರವೇರಿಸಲು 3 ತಿಂಗಳಿಂದಲೇ ಇದೇ ಮಾದರಿ ಲಕ್ಷ್ಮಿಯನ್ನ ಸಿಂಗರಿಸಬೇಕು ಎಂದು ತಯಾರು ಮಾಡಿಸಲಾಗಿದೆ. ಅಮ್ಮ ವರಮಹಾಲಕ್ಷ್ಮಿ ನಮ್ಮ ಕುಟುಂಬ ಹಾಗೂ ಚಿಕ್ಕಬಳ್ಳಾಪುರ ನಗರದ ಎಲ್ಲರ ಮೇಲೂ ಕರುಣೆ ತೋರಿ ಒಳ್ಳೆಯದು ಮಾಡಲಿ ಎಂದು ಆಶಿಸಿದರು. ಪ್ರತಿ ವರ್ಷದಂತೆ ಈ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದೀನಿ. ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಆಚರಣೆ ಮಾಡಿದ್ದೀನಿ. ಇದೇ ಥರ ಮಾಡಬೇಕು ಅಂತ ನಾನು ಒಂದು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ಅಮ್ಮನ ಆಶೀರ್ವಾದ ಚಿಕ್ಕಬಳ್ಳಾಪುರ ಜನತೆ ಮೇಲೂ ಇರಲಿ, ನನ್ನ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ಯಲುವಹಳ್ಳಿ ರಮೇಶ್ ರವರ ಸೊಸೆ ಹೇಮಾ ಜನಾರ್ದನ್ ಸಹ ಅಷ್ಟೇ ಆಕರ್ಷಕವಾಗಿ ಮಿರಮಿರ ಮಿಂಚುವ ಪರದೆಗಳ ಮಂಟಪದಲ್ಲಿ ಬೆಳ್ಳಿ ಮುಖವಾಡದ ಲಕ್ಷ್ಮಿಯನ್ನ ಕೂರಿಸಿ ವಿದ್ಯುತ್ ದೀಪಾಲಂಕಾರಗಳಿಂದ ಸ್ಥಾಪಿಸಿ ಪೂಜಿಸಿದ್ರು. ವರಮಹಾಲಕ್ಷ್ಮಿ ಅಂಗವಾಗಿ ಎಲ್ಲ ಮಹಿಳೆಯರು ಹೊಸ ಉಡುಪುಗಳನ್ನು ತೊಟ್ಟು ಕಂಗೊಳಿಸುತ್ತಿದ್ದರು. ವಿವಿಧ ರೀತಿಯ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಿ ತಮ್ಮ ಬಂಧು ಬಳಗ ಸ್ನೇಹಿತರೊಂದಿಗೆ ಹೂ ಕುಂಕುಮ ಫಲ ತಾಂಬೂಲದೊಂದಿಗೆ ಹಬ್ಬದ ಸಂಭ್ರಮ ಹಂಚಿಕೊಂಡರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸರ್ಕಾರಿ ರಜೆ ಘೋಷಣೆ ಮಾಡಿಲ್ಲ. ಆದರೆ ಕಚೇರಿಗಳಲ್ಲಿ ಸಿಬ್ಬಂದಿ ಗೈರು ಹಾಜರಾಗಿ ಹಬ್ಬದ ಆಚರಣೆಯಲ್ಲಿ ನಿರತರಾಗಿದ್ದ ಕಾರಣ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿ ಇಲ್ಲದೆ ಖಾಲಿ ಕುರ್ಚಿ ಮತ್ತು ಚೇಂಬರ್ ದರ್ಶನ ಮಾಡಿಕೊಂಡು ಬಂದ ದಾರಿಗೆ ಸುಂಕವಿಲ್ಲ ಅಂತ ಸಾರ್ವಜನಿಕರು ಹಿಂದಿರುಗಿರುವಂತಾಗಿತ್ತು.
ಹೌದು, ಇಂದು ವರಮಹಾಲಕ್ಷ್ಮಿ ಹಬ್ಬ. ಹೆಸರೇ ಹೇಳುವಂತೆ ಈ ಹಬ್ಬ ಹೆಣ್ಣು ಮಕ್ಕಳಿಗೆ ಬಲು ಪ್ರೀತಿ. ತಮ್ಮ ಮನೆಯೊಳಗೆ ಲಕ್ಷ್ಮಿಯನ್ನ ಕೂರಿಸಿ ಅಕ್ಕಪಕ್ಕದ ಮನೆಯವರನ್ನ ಕರೆಸಿ ಅವರೊಂದಿಗೆ ಹಬ್ಬದ ಸಡಗರ ಸಂಭ್ರಮ ಹಂಚಿಕೊಳ್ಳಬೇಕೆಂಬ ಆಸೆ ಇದ್ದೇ ಇರುತ್ತದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರ ರಜೆ ಘೋಷಿಸಿಲ್ಲ. ಆದರೆ RH ರಿಸ್ಟ್ರಿಕ್ಟೆಡ್ ಹಾಲಿಡೇ ಪಡೆಯಲು ಅವಕಾಶವಿರುತ್ತದೆ. ಹಾಗಾಗಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳೇ ಇಲ್ಲದೆ ಖಾಲಿಯಾಗಿತ್ತು. ಇಲ್ಲಿ ತಹಸೀಲ್ದಾರ್ ಕೂಡ ಮಹಿಳೆಯೇ ಆಗಿರುವುದರಿಂದ ಕೇಳಿದ ಎಲ್ಲರಿಗೂ ರಜೆ ಕೊಟ್ಟು ಬಿಟ್ಟಿರಬಹುದೇನೋ ಗೊತ್ತಿಲ್ಲ. ಇಡೀ ಕಚೇರಿಗೆ 3-4 ಜನ ಕೆಲಸ ಮಾಡುತ್ತಿದ್ರು. ಬಿಟ್ರೆ ಉಳಿದ ಬಹುತೇಕ ಸಿಬ್ಬಂದಿಗಳ ಕುರ್ಚಿಗಳು ಖಾಲಿಯಾಗಿದ್ವು. ರೆಕಾರ್ಡ್ ರೂಮ್ ಬಂದಾಗಿತ್ತು. ಅಟಲ್ ಭೂಜಲ್ ಯೋಜನಾ ಕಚೇರಿ ಪಹಣಿ ಪಟ್ಟ ಪಡೆಯಬೇಕಾದ ಚೇಂಬರ್ಗಳು, ಚುನಾವಣಾ ವಿಭಾಗದ ಚೇಂಬರ್ಗಳು ಖಾಲಿಯಾಗಿದ್ವು. ಸದಾ ಕಚೇರಿ ಮುಂದೆ ವಾಹನಗಳ ಸಂಚಾರ, ಜನರ ಓಡಾಟ ತುಂಬಿ ತುಳುಕಾಡುತ್ತಿದ್ದ ಕಚೇರಿ ಇವತ್ತು ಸದ್ದು ಗದ್ದಲವಿಲ್ಲದೆ ಸೈಲೆಂಟ್ ಆಗಿತ್ತು. ಕಚೇರಿಗೆ ಬಂದ ಸಾರ್ವಜನಿಕರು ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ವಾಪಸ್ ಹೋಗುವಂತಾಗಿತ್ತು. ಅದೇ ಆಗ್ತಾ ಇರೋದು. ತಾವೇನು ಕೆಲಸಕ್ಕೆ ಬಂದಿದ್ರಿ? ನಾನು ಒಂದು ಅರ್ಜಿ ಇತ್ತು, ಆ ಅರ್ಜಿನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ಬೇಕಿತ್ತು. ಆ ಕಾರಣಕ್ಕಾಗಿ ನಾನು ಬಂದು ನಿನ್ನೆಯಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಾಗ ತುಂಬ ಚೆನ್ನಾಗಿ ಸ್ಪಂದನೆಯೂ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾರನ್ನು ಮೀಟ್ ಮಾಡಿದ ಅಧಿಕಾರಿ ಅವರು ಕೂಡ ನಮಗೆ ತುಂಬ ಉತ್ತಮವಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಾಣಿಜ್ಯ ನಗರಿ ಚಿಂತಾಮಣಿ ತಾಲೂಕಿನಾದ್ಯಂತ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಗ್ರಾಮ ದೇವತೆ ಗಂಗಾಭವಾನಿ ಅಮ್ಮನವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ವಿಶೇಷವಾಗಿ ಲಕ್ಷ್ಮಿ ಅಲಂಕಾರವನ್ನ ಮಾಡಲಾಗಿತ್ತು. ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ಅಮ್ಮನವರ ದರ್ಶನ ಪಡೆದರು. ಚಿಂತಾಮಣಿ ನಗರದಲ್ಲಿ ಬೆಳಂಬೆಳಿಗ್ಗೆಯೇ ಮಹಿಳೆಯರು ತಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆಕರ್ಷಕ ಬಣ್ಣದ ಹೂಗಳಿಂದ ಅಲಂಕರಿಸಿದ್ರು. ಅಮ್ಮನವರಿಗೆ ವಿಶೇಷ ಸೀರೆ, ಕುಪ್ಪಸ ಹಾಗೂ ಬಂಗಾರದ ಒಡವೆಗಳಿಂದ ಅಲಂಕರಿಸಿ ಹಣ್ಣು ಹಂಪಲು ಇಟ್ಟು ಅಲಂಕಾರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮುತ್ತೈದೆಯಂದಿರಿಗೆ ಅರಿಶಿನ ಕುಂಕುಮ ತಾಂಬೂಲ ನೀಡಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಚಿಂತಾಮಣಿ ನಗರದ ನಾರಸಿಂಹಪೇಟೆಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಗಂಗಾಭವಾನಿ ಅಮ್ಮನವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ವಿಶೇಷವಾಗಿ ನೋಟುಗಳಿಂದ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿತ್ತು. ಭಕ್ತಾದಿಗಳು ಬೆಳಗ್ಗೆಯಿಂದ ಗಂಗಾಭವಾನಿ ಅಮ್ಮನವರ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು. ಇನ್ನು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಕ್ಕಪಕ್ಕದ ಮನೆಯ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲ ನೀಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೋಲಾರ ಜಿಲ್ಲೆಯಾದ್ಯಂತ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಮಾರುಕಟ್ಟೆಯಲ್ಲಿ ಒಂದೆಡೆ ಬೆಲೆ ಏರಿಕೆಯ ಬಿಸಿ ಇದ್ರೂ ಹೂವಿನ ಬೆಲೆ ಗಗನಕ್ಕೆ ಏರಿದ್ರೂ ಹಬ್ಬದ ಆಚರಣೆಗೆ ಕೋಲಾರದಲ್ಲಿ ಯಾವುದೇ ರೀತಿಯ ಕುಂದುಂಟಾಗಿಲ್ಲ. ಮನೆ ಹಾಗೂ ದೇವಾಲಯಗಳಲ್ಲಿ ಹಬ್ಬದ ಸಡಗರ ಇಮ್ಮಡಿಗೊಂಡಿತ್ತು. ಲಕ್ಷ್ಮೀ ದೇವಿ ಆರಾಧಿಸಿದ ಭಕ್ತರು ಸಮೃದ್ಧಿ, ಸುಖ, ಶಾಂತಿ ಹಾಗೂ ಆರೋಗ್ಯ ಕರುಣಿಸುವಂತೆ ಪ್ರಾರ್ಥಿಸಿದ್ರು. ಮಹಿಳೆಯರು ಮುಂಜಾನೆಯೇ ಮನೆಗಳ ಮುಂದೆ ಬಣ್ಣದ ರಂಗೋಲಿ ಬಿಡಿಸಿ ಅಂಗಳವನ್ನ ಚಿತ್ತಾಕರ್ಷಕಗೊಳಿಸಿದ್ರು. ಬಾಗಿಲಿಗೆ ತಳಿರು ತೋರಣ ಕಟ್ಟಿ ಸಿಂಗರಿಸಿದ್ರು. ಹಲವು ಮಂದಿ ಕಳಸವಿಟ್ಟು ಪೂಜಿಸಿದ್ರೆ ಮತ್ತೆ ಕೆಲವರು ಕಳಸಕ್ಕೆ ಸೀರೆಯನ್ನ ಉಡಿಸಿ ಆಭರಣಗಳನ್ನ ಹಾಕಿ ಭಕ್ತಿ ಭಾವ ಮೆರೆದ್ರು. ಕೆಲವೆಡೆ ಲಕ್ಷ್ಮಿಯ ಮುಖವಾಡ ಇರಿಸಿ ಪೂಜಿಸಿದ್ರು. ಮನೆಗಳಲ್ಲಿ ಲಕ್ಷ್ಮೀ ಕಳಸ ಪ್ರತಿಷ್ಠಾಪಿಸಿ ಸೀರೆ ಹಾಗೂ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸುಮಂಗಲಿಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ, ಬಳೆ, ಹೂ ಹಾಗೂ ತಾಂಬೂಲ ಕೊಟ್ಟು ಸತ್ಕರಿಸಿದ್ರು. ಹಬ್ಬದ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಹಿಳೆಯರು ಹಾಗೂ ಮಕ್ಕಳು ಮುಂಜಾನೆಯಿಂದಲೇ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಪಡೆದರು. ನಮಸ್ಕಾರ ಎಲ್ಲರಿಗೂ. ಈ ದಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರಾವಣ ಮಾಸದ 3ನೇ ಶುಕ್ರವಾರ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹಬ್ಬಗಳಿಗಿಂತ ತುಂಬ ವಿಶೇಷ ಇರುತ್ತೆ. ಹೆಣ್ಮಕ್ಳೆಲ್ಲ ಸೇರಿ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿ ಆಶೀರ್ವಾದ ತಗೊಂಡು ಬೆಳೆ ಮಳೆಗಳು ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಜನ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ತುಂಬ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಹರಿಸ್ತೀವಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ 57ನೇ ವರ್ಷದ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರು 57 ಕೆಜಿಯ ಕೇಕ್ ಕತ್ತರಿಸಿ 57 ಸಸಿಗಳನ್ನು ನೆಡುವ ಮೂಲಕ ಸಂಭ್ರಮ ಸಡಗರದಿಂದ ಆಚರಿಸಿದರು. ಶಿಡ್ಲಘಟ್ಟ ತಾಲೂಕು ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. 57 ಕೆಜಿ ತೂಕದ ಕೇಕ್ ಕತ್ತರಿಸಿ ಹಂಚುವ ಮೂಲಕ ಶಾಸಕರ 57ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ನಮ್ಮ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಕ್ಷೇತ್ರದ ಮತದಾರರ ಪ್ರೀತಿ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು. ಶಿಡ್ಲಘಟ್ಟವು ಆಂಧ್ರದ ಗಡಿಗೆ ಅಂಟಿಕೊಂಡಿದ್ದು ಅಭಿವೃದ್ಧಿಯಲ್ಲಿ ಹಿಂದುಳಿದ ಕ್ಷೇತ್ರವಾಗಿದ್ದು ಇಲ್ಲಿನ ಜನರ ನಿರೀಕ್ಷೆಗಳು ಹೆಚ್ಚಿವೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸಾಕಷ್ಟು ಅನುದಾನ ಸಿಗುತ್ತಿಲ್ಲ. ಆದರೂ ನಮ್ಮ ಶಾಸಕರು ವಿವಿಧ ಮೂಲಗಳಿಂದ ಅನುದಾನ ಸಂಗ್ರಹಿಸಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಎಂದರು. ಬೆಳೆದು ಮುಂದೆ ಇನ್ನೂ ಇದೇ ರೀತಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಆಶಯ ಇತ್ತ ಜನಗಳೆಲ್ಲ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಮತದಾರರು ಹಾಗೂ ಭಗವಂತನ ಆಶೀರ್ವಾದದಿಂದ ಶಾಸಕ ರವಿಕುಮಾರ್ ಅವರಿಗೆ ಇನ್ನಷ್ಟು ಆಯುಷ್ ಆರೋಗ್ಯ ಹೆಚ್ಚಿ ಈ ಕ್ಷೇತ್ರದ ಜನಸಾಮಾನ್ಯರ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ಸಾಮರ್ಥ್ಯ ನೀಡಲಿ ಎಂದು ಆಶಿಸಿದರು. ಈ ವೇಳೆ ವಕೀಲ ವೆಂಕಟೇಶ್, ಮುಖಂಡರಾದ ಬೂಸ ನಾರಾಯಣಸ್ವಾಮಿ, ಕದಿರನಾಯಕನಹಳ್ಳಿ ರವಿಕುಮಾರ್, ಬೇಕ್ರಿ ನರಸಿಂಹಗೌಡ, ಶಿವು, ಗಂಜಿಗನಹಳ್ಳಿ ರಮೇಶ್, ಬ್ಯಾಂಕ್ ಗೌಡ, ರಾಘವೇಂದ್ರ, ಗಂಗಾಧರ್, ಮುದುಕೃಷ್ಣ, ಬೀರಪ್ಪನಹಳ್ಳಿ, ಎಂಪಿಸಿಸಿಎಸ್ ನರಸಿಂಹಮೂರ್ತಿ, ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶ್ರೀ ಚಕ್ರ ಸಹಿತ ರಾಜಲಕ್ಷ್ಮಿ ದೇವಸ್ಥಾನದಲ್ಲಿ 12ನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಮಹೋತ್ಸವವನ್ನು ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಯೋಜನೆ ಮಾಡಲಾಯಿತು. ಗೌರಿಬಿದನೂರು ತಾಲೂಕಿನ ಚಿಕ್ಕಕುರುಗೋಡು ಶ್ರೀ ರಾಜಲಕ್ಷ್ಮಿ ಅಮ್ಮನವರಿಗೆ ವರಮಹಾಲಕ್ಷ್ಮಿ ಪೂಜಾ ಮಹೋತ್ಸವದ ಪ್ರಯುಕ್ತ ಕನಕಾಭಿಷೇಕ, ಶ್ರೀ ಲಲಿತ ಸಹಸ್ರನಾಮ ಮತ್ತು ಶ್ರೀ ಲಕ್ಷ್ಮಿ ಸಹಸ್ರನಾಮ ಅರ್ಚನೆ, ಅಮ್ಮನವರಿಗೆ ದಿಂಡಿ ಉತ್ಸವ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಶುಕ್ರವಾರ ಬೆಳಗ್ಗೆ 12:30 ಗಂಟೆಗೆ ಶುಭ ಮುಹೂರ್ತದಲ್ಲಿ ಸಪ್ತ ಅಶ್ವಗಳ ಬೆಳ್ಳಿ ರಥದಲ್ಲಿ ಅಲಂಕಾರದೊಂದಿಗೆ ಶ್ರೀ ರಾಜಲಕ್ಷ್ಮಿ ಅಮ್ಮನವರ ದೇವಸ್ಥಾನದಿಂದ ಚಿಕ್ಕಕುರುಗೋಡು, ಚನ್ನಬೈರೇನಹಳ್ಳಿ, ಕಲ್ಲುಡಿ ಮಾರ್ಗವಾಗಿ ಗೌರಿಬಿದನೂರು ರಾಜಬೀದಿಗಳಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಮಂಗಳವಾದ್ಯಗಳೊಂದಿಗೆ ಅಮ್ಮನವರ ಭವ್ಯ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಇನ್ನು 2002ರಲ್ಲಿ ಒಂದು ಜಾಗದಲ್ಲಿ ರಾಜಲಕ್ಷ್ಮಿ ಅಮ್ಮನವರ ಮೂರ್ತಿ ಸಿಕ್ಕಿದ್ದು ಅಲ್ಲಿಂದ ಇಲ್ಲಿಯ ತನಕ ಭಕ್ತಾದಿಗಳು, ಗ್ರಾಮಸ್ಥರು, ಸಮಿತಿಯವರು ಇತರರ ಸಹಕಾರದಿಂದ ಮತ್ತು ಇಲ್ಲಿ ಸಿಕ್ಕಿರುವ ಅಮ್ಮನವರ ವಿಗ್ರಹದಲ್ಲಿ ಶ್ರೀ ಚಕ್ರ ಇದ್ದು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿದೆ. ಈ ಒಂದು ಜಾಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯೂ ಸಹ ಇದ್ದಾರೆ ಎಂದು ಶಿಲಾಶಾಸನದಲ್ಲಿ ಉಲ್ಲೇಖವಾಗಿದೆ ಎಂದು ಪ್ರಧಾನ ಅರ್ಚಕರಾದ ಭೂಮರಾಜ ನರೇಂದ್ರ ಶರ್ಮಾ ತಿಳಿಸಿದರು. 1524ನೇ ಶತಮಾನದ್ದು ಅಂತ ಹೇಳಿರುವಂತಕ್ಕದ್ದು. ಇದು 2000ರಲ್ಲಿ ಅಮ್ಮನವರು ಇಲ್ಲಿ ಸಿಕ್ಕಿರುವಂಥ ಮೂರ್ತಿ, ರಾಜಲಕ್ಷ್ಮೀ ದೇವಿ ಅಮ್ಮನವರು ಸಿಕ್ಕಿರುವಂಥ ಮೂರ್ತಿ. ಆ ಅಮ್ಮನವರು ಸಿಕ್ಕಿರುವಾಗ 2002ರಿಂದ 2001ರಿಂದ ಹಂತವಾಗಿ ಕ್ರಮೇಣ ಪ್ರತಿ ಗ್ರಾಮಸ್ಥರಿಂದ ಅನುಕೂಲದಿಂದ ನಮ್ಮ ಸಂಘದವರು, ನಮ್ಮ ಸಮಿತಿಯವರು, ಅಧ್ಯಕ್ಷರಿಂದ ಒಂದೊಂದು ಅಭಿವೃದ್ಧಿ ಪಡುತ್ತಾ ಅಮ್ಮನವರು ಸಿಕ್ಕಿರುವಂಥ ಮೂರ್ತಿಯಲ್ಲಿ ಅದು ಬೇರೆ ವಿಶೇಷವಾಗಿ ಶ್ರೀಚಕ್ರ ಇದೆ. ಆ ಶ್ರೀಚಕ್ರದೇ ಅಮ್ಮನವರು ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಅಂತ ಈ ಶಿಲಾಶಾಸನದಲ್ಲಿ ಉಲ್ಲೇಖನೆ ಆಗಿದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ ಅಂತ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಜ್ಯೋತಿರೆಡ್ಡಿ ಸೇರಿದಂತೆ ಇತರೆ ಗಣ್ಯರು, ಸುತ್ತಮುತ್ತಲಿನ ಗ್ರಾಮಸ್ಥರು, ನಗರದ ಜನತೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅಮ್ಮನವರ ದರ್ಶನ ಪಡೆದು ಪುನೀತರಾಗಿದ್ದು, ನೆರೆದಿದ್ದ ಭಕ್ತಾದಿಗಳಿಗೆ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಇದೇ ವೇಳೆ ಶ್ರೀಚಕ್ರ ಸಹಿತ ರಾಜಲಕ್ಷ್ಮಿ ದೇವಸ್ಥಾನದ ಸೇವಾ ಸಮಿತಿ ಸದಸ್ಯರು, ಗ್ರಾಮಸ್ಥರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಶುಕ್ರವಾರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮನೆಗಳಲ್ಲಿ ಗೃಹಿಣಿಯರು ಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು.
ಆಷಾಢ ಕಳೆದು ಶ್ರಾವಣ ಬರುತ್ತಲೇ ಹಬ್ಬಗಳ ಸಾಲು ಸಾಲು ಆರಂಭವಾಗಲಿದ್ದು ನಿಯಂತ್ರಣವಿಲ್ಲದೆ ದಿನದಿಂದ ದಿನಕ್ಕೆ ಗಗನವೇರುತ್ತಿರುವ ಬೆಲೆಗಳ ನಡುವೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಆಚರಿಸಲಾಯಿತು. ಗುರುವಾರ ಸಂಜೆ ಹೂ, ಹಣ್ಣು, ತರಕಾರಿ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು. ಶುಕ್ರವಾರ ಬೆಳಗ್ಗೆ ಲಕ್ಷ್ಮೀದೇವಿಗೆ ವಿವಿಧ ಆಭರಣಗಳನ್ನು ತೊಡಿಸಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು. ಬಗೆ ಬಗೆಯ ಹಣ್ಣು ಮತ್ತು ಸಿಹಿ ಖಾದ್ಯಗಳನ್ನು ಇಟ್ಟು ನೈವೇದ್ಯ ಮಾಡಲಾಗಿತ್ತು. ನೋಟು ಮತ್ತು ನಾಣ್ಯಗಳನ್ನು ಇಟ್ಟು ಪೂಜಿಸಲಾಯಿತು. ಮನೆಯ ಮುಂದೆ ವಿವಿಧ ಬಣ್ಣಗಳಿಂದ ರಂಗೋಲಿಯನ್ನು ಹಾಕಿ ಮನೆಯ ಬಾಗಿಲುಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮನೆಯನ್ನೆಲ್ಲ ಶೃಂಗರಿಸಿದ ದೃಶ್ಯ ಎಲ್ಲ ಮನೆಗಳ ಮುಂದೆ ಸಾಮಾನ್ಯವೆಂಬಂತೆ ಕಂಡುಬಂದಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಸಿದ ಹೊಸ ಬಟ್ಟೆಗಳನ್ನು ಧರಿಸಿದ ಮಕ್ಕಳು ಮತ್ತು ಹೊಸ ಸೀರೆಯನ್ನುಟ್ಟ ಮಹಿಳೆಯರು ಭಕ್ತಿ ಭಾವದಿಂದ ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿದರು. ವರಮಹಾಲಕ್ಷ್ಮಿ ಹಬ್ಬದಂದು ಸಂಜೆ ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿ ಅರಿಶಿನ ಕುಂಕುಮ ನೀಡುವುದರ ಜೊತೆಗೆ ಹಸಿರು ಬಳೆಗಳನ್ನು ನೀಡುವುದು ವಾಡಿಕೆಯಾಗಿದೆ. ಹಸಿರು ಬಣ್ಣವು ಸಮೃದ್ಧಿ, ಸಂತೋಷ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ. ಈ ಹಬ್ಬದಲ್ಲಿ ಮುತ್ತೈದೆಯರು ಅರಿಶಿನ ಕುಂಕುಮ ಮತ್ತು ಬಳೆಗಳನ್ನು ಸ್ವೀಕರಿಸುವ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸೌಭಾಗ್ಯವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಮತದಾರರ ಪಟ್ಟಿ ತಯಾರಿಸಿ ಅಕ್ರಮವಾಗಿ ಗೆಲುವು ಸಾಧಿಸುವ ಆಟ ಇನ್ನು ಮುಂದೆ ನಡೆಯೋಲ್ಲ ಎಂದು ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ತಿಳಿಸಿದರು. ನಕಲಿ ಮತದಾರರ ಪಟ್ಟಿಯ ಅಕ್ರಮ ವಿರುದ್ಧ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನೇತೃತ್ವದಲ್ಲಿ ತೆರಳಿದ್ರು. ಈ ವೇಳೆ ಮಾತನಾಡಿದ ರಾಜೀವ್ ಗೌಡ, ದೇಶದ ಅನೇಕ ಕಡೆ ನಕಲಿ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರಿಸಿ ತಮಗೆ ಅನುಕೂಲ ಆಗುವಂತೆ ಕೇಂದ್ರ ಬಿಜೆಪಿಯು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಇದರ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ನಡೆಸಲು ಎಐಸಿಸಿ ನಿರ್ಧರಿಸಿದ್ದು, ಕರ್ನಾಟಕದಿಂದಲೇ ಪ್ರತಿಭಟನೆಯನ್ನು ಆರಂಭಿಸಲಾಗಿದೆ. ಕ್ಷೇತ್ರದ 34 ಗ್ರಾಮ ಪಂಚಾಯಿತಿಗಳು, ನಗರದಿಂದ ಸುಮಾರು 80 ಬಸ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹೊರಟು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಪರ ಜೈಕಾರಗಳನ್ನು ಹಾಕಿದ್ರು. ಎಲ್ಲ ಆ ವಿಚಾರಗಳನ್ನ ಏನೇನೆಲ್ಲ ಮಾಡಿದ್ದಾರೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನನ ಕದ್ದಿದ್ದಾರೆ, ಮತಗಳನ್ನ ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾಗಿ ಈಗ ಫ್ರೀಡಂ ಪಾರ್ಕಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಅದಕ್ಕೆ ನಾವಿಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಭಾಗಿಯಾಗ್ತಿದ್ದೀವಿ. ಈ ವೇಳೆ ಕಾಂಗ್ರೆಸ್ನ ಉಸ್ತುವಾರಿ ಉದಯ್ ಕುಮಾರ್, ದಿಬೂರಹಳ್ಳಿ ನಾಗರಾಜ್, ಮಾದೇನಹಳ್ಳಿ ರವಿ, ಕುಂದಲ್ಗುರ್ಕಿ ಮುನೀಂದ್ರ, ಹಿರೇಬಲ್ಲ ಕೃಷ್ಣಪ್ಪ, ಮುತ್ತೂರು ವೆಂಕಟೇಶ್ ಇನ್ನಿತರೆ ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ತಾಲೂಕು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಈ ತಿಂಗಳ 12ನೇ ತಾರೀಕು ಮಂಗಳವಾರ ಹಂಡಿಗನಾಳದ ಕೆವಿ ಭವನದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕುರಿತು ವಿವರ ನೀಡಿದ ಟ್ರಸ್ಟ್ನ ಅಧ್ಯಕ್ಷ ವೆಂಕಟೇಶ್, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶ್ರೀರಾಮಾಯಣ, ಮಹಾಭಾರತ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಿಂದಲೂ ತಲಾ 2 ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶವಿದ್ದು, ಅಂತಿಮವಾಗಿ ಮೊದಲ ಸ್ಥಾನ ಪಡೆದವರಿಗೆ 50,000 ನಗದು, ಎರಡನೆಯ ಸ್ಥಾನ ಪಡೆದವರಿಗೆ 30,000 ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ 20,000 ನಗದು ಬಹುಮಾನ ನೀಡಲಾಗುವುದು ಎಂದರು.
ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳು ಶಾಲೆಗಳಿಗೂ ಸಮಾಧಾನಕರ ಬಹುಮಾನವನ್ನು ನೀಡಲಾಗುವುದು. ನಮ್ಮ ಮಕ್ಕಳಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅರಿವು ಮೂಡಿಸುವ ಕಾರಣಕ್ಕೆ ಈ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಅವರು ವಿವರಿಸಿದರು. ಈ ವೇಳೆ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಗೌರವಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಅಜಿತ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ರವಿಚಂದ್ರ, ನಾಗೇಶ್, ಕಿರಣ್, ರಾಮಾಂಜನೇಯ ಇತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರು ಡ್ರೈವರ್ ಬಾಬು ಮನೆಗೆ ತೆರಳಿ ಸಾಂತ್ವನ ಹೇಳಿದ ಸಂದೀಪ್ ರೆಡ್ಡಿ, ಸಾವಿನಲ್ಲಿ ರಾಜಕೀಯ ಬೇಡ, ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋಣ. ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ 234 ನಿರ್ಮಾಣ, ಗ್ರಾಮೀಣ ರಸ್ತೆಗೆ ನುಗ್ಗಿದ ನೀರು, ರಾತ್ರಿ ಸುರಿದ ಮಹಾಮಳೆಗೆ ಕಣೇಜನಹಳ್ಳಿ ರಸ್ತೆ ಬಂದ್. ಗೊರವನಹಳ್ಳಿ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ, ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ, ಹೋಮ ಹವನ, ರಾಜ್ಯದ ನಾನಾ ಭಾಗಗಳಿಂದ ಹರಿದು ಬಂದ ಭಕ್ತ ಸಾಗರ. ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ, ಚಿಕ್ಕಬಳ್ಳಾಪುರ ನಗರದಲ್ಲೂ ವಿಭಿನ್ನ ವರಮಹಾಲಕ್ಷ್ಮಿಗಳ ಪೂಜೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.